ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವೀಣಾ ಶಿವು ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಬಂದು ಬೆಸ್ಟ್ ಆಯುರ್ವೇದಿಕ್ ಮೆಡಿಷನ್ ಫಾರ್ ಎಸ್ಪೆಷಲಿ ಓಲ್ಡ್ ಏಜ್ ಪೇಷಂಟ್ಗೆ ಯಾರೆಲ್ಲ ಅಸ್ತಮಾ, ವೀಸಿಂಗು, ಅಲರ್ಜಿಕ್ ಬ್ರಾಂಕೈಟಿಸ್, ರೈನೈಟಿಸ್ ಈ ಥರ ಕಾಯಿಲೆಯಿಂದ ಯಾರೆಲ್ಲ ಸಫರ್ ಪಡ್ತಿದ್ದೀರಾ ಅಂಥವ್ರಿಗೆ ಇವತ್ತು ಮಾಡ್ತಿರೋ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಗೈಸ್. ಯಾವುದಪ್ಪ ಅದು ಮೆಡಿಷನ್ ಅಂದರೆ ಅದು ಆಯುರ್ವೇದಿಕ್ ಮೆಡಿಷನ್ನು. ಬನ್ನಿ ನೋಡೋಣ ಯಾವುದದು ಅಂತ. ಓಕೆ ಗೈಸ್, ಇವಾಗ ನೀವೇನು ನೋಡ್ತಾ ಇದ್ದೀರಾ ಆಯುರ್ವೇದಿಕ್ ಮೆಡಿಷನು, ಅದೇ ಬೆಸ್ಟ್ ಆಯುರ್ವೇದಿಕ್ ಮೆಡಿಷನ್ ಫಾರ್ ಅಲರ್ಜಿಕ್ ಬ್ರಾಂಕೈಟಿಸ್ ಗೈಸ್. ನಾನು ಕೂಡ ಸುಮಾರು 7-8 ವರ್ಷದಿಂದ ಅಲರ್ಜಿಕ್ ಬ್ರಾಂಕೈಟಿಸಿಂದ ಸಫರ್ ಪಡ್ತಾ ಇದ್ದೀನಿ. ನಾನು ತುಂಬ ಹಾಸ್ಪಿಟಲೆಲ್ಲ ತೋರಿಸ್ತಾ ಇದ್ದೀನಿ. ಎಲ್ಲಿ ತೋರಿಸಿದ್ರು ಸಹ ನನಗೆ ಕಡಿಮೆನೇ ಆಗ್ತಿರಲಿಲ್ಲ. ಅಲರ್ಜಿಕ್ ಬ್ರಾಂಕೈಟಿಸ್ ಅಂದರೆ ನನಗೆ ಕಣ್ಣು, ಕಿವಿ, ಮೂಗು, ಗಂಟಲು ಎಲ್ಲ ತುಂಬ ಇಚ್ಚಿಂಗ್ ಆಗ್ತಾಯಿತ್ತು. ಎಷ್ಟೇ ಮೆಡಿಷನ್ ತೊಗೊಂಡ್ರೂ ಸಹ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾಯಿರಲಿಲ್ಲ. ಫೈನಲಿ ನನಗೆ ನನ್ನ ಫ್ರೆಂಡ್ ಒಬ್ಬರು ಈ ಆಯುರ್ವೇದಿಕ್ ಮೆಡಿಷನ್ನ ಸಜೆಸ್ಟ್ ಮಾಡಿದ್ದಾರೆ. ಅಂದರೆ ಡಾಕ್ಟರ್ ವಿಷ್ಣು ಕೀರ್ತಿ ಅವ್ರಿಗೆ ಸಜೆಸ್ಟ್ ಮಾಡಿದ್ರು. ನಾನು ಕೂಡ ಹೋಗಿ ಡಾಕ್ಟರ್ ವಿಷ್ಣು ಕೀರ್ತಿ ಸರ್ಗೆ ಕನ್ಸಲ್ಟ್ ಮಾಡಿದ್ಮೇಲೆ ಅವರು ನನಗೆ ಈ ಮೆಡಿಷನ್ನ ನನಗೆ ಸಜೆಸ್ಟ್ ಮಾಡಿದ್ದಾರೆ. ಬೇರೆ ಯಾವುದೇ ಇಂಗ್ಲೀಷ್ ಮೆಡಿಸಿನ್ಸ್ ತಗೋತಾ ಇಲ್ಲ. ಇದನ್ನು ನನಗೆ ಯಾವ ರೀತಿ ಸರ್ ಅಡ್ವೈಸ್ ಮಾಡಿದ್ದಾರೆ ಅಂದರೆ, ಈ ಸಿರಪ್ ಇದೆಯಲ್ಲ ಶ್ವಾಸಾಮೃತ ಅಂತ, ಇದನ್ನು ಬೆಳಿಗ್ಗೆ 1 ಸ್ಪೂನು, ಸಂಜೆ 1 ಸ್ಪೂನು, ಆಫ್ಟರ್ ಫುಡ್ಡು 1 ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ ಗೈಸ್. ನೆಕ್ಸ್ಟ್ ಸುಧಾ ಕಲ್ಪನ ಅಂತ, ಈ ಸಿರಪ್ನು ಅಷ್ಟೇ ಬೆಳಿಗ್ಗೆ 1 ಸ್ಪೂನು, ಸಂಜೆ 1 ಸ್ಪೂನು, ಆಫ್ಟರ್ ಫುಡ್ಡು 1 ಗ್ಲಾಸ್ಗೆ ಇದೆರಡನ್ನೂ ಸಹ ಒಂದೊಂದು ಸ್ಪೂನು 1 ಗ್ಲಾಸ್ ನೀರಿಗೆ ಎರಡನ್ನೂ ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ. ಮತ್ತು ಅಮೃತ, ಈ ಟ್ಯಾಬ್ಲೆಟ್ನ ನಾನು ಆಫ್ಟರ್ ಫುಡ್ಡು 1 ಟ್ಯಾಬ್ಲೆಟು, ತುಳಸಿ ಅಂತ ಇದು ಆಫ್ಟರ್ ಫುಡ್ಡು 1 ಟ್ಯಾಬ್ಲೆಟು, ಬೆಳಿಗ್ಗೆ ಸಂಜೆ ಎರಡನ್ನೂ ಸಹ ಒಂದೊಂದು ತೊಗೋತಾ ಇದ್ದೀನಿ. ಮತ್ತು ಇದೊಂದು ಇಮ್ಯುನಿಟಿಗೆ ಅಂತ ಹೇಳ್ಬಿಟ್ಟು ಶ್ರೀ ಶಕ್ತಿ ಡ್ರಾಪ್ ಅಂತ ಅಂದ್ಬಿಟ್ಟು ಈ ಡ್ರಾಪ್ನ ಕೊಟ್ಟಿದ್ದಾರೆ. ಇದು 10 ಡ್ರಾಪ್ ತೊಗೋತೀನಿ ಬಿಫೋರ್ ಫುಡ್ಡು, ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಕೂಡ 10 ಡ್ರಾಪ್ ತೊಗೋತಾ ಇದ್ದೀನಿ ಗೈಸ್. ಈ ಮೆಡಿಷನ್ನ ಸ್ಟಾರ್ಟ್ ಮಾಡಿದ್ಮೇಲೆ ರಿಯಲಿ ನನಗೆ ಅಲರ್ಜಿ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಕೆಲವೊಂದು ಫುಡ್ಗಳನ್ನ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದಾರೆ. ಆ ಥರ ಫುಡ್ನ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಕಂಪೇರ್ ಟು ನನಗೆ ಎಕ್ಸ್ಪೀರಿಯೆನ್ಸಲ್ಲಿ ಕಂಪೇರ್ ಟು ಇಂಗ್ಲೀಷ್ ಮೆಡಿಸಿನ್ಸು ಈ ಆಯುರ್ವೇದಿಕ್ ಮೆಡಿಷನ್ನು ತುಂಬಾ ಯೂಸ್ಫುಲ್ ಇದೆ. ಎಸ್ಪೆಷಲಿ ಓಲ್ಡ್ ಏಜ್ ಪೇಷಂಟು ಯಾರೆಲ್ಲ ಅಸ್ತಮಾದಿಂದ ತುಂಬ ಸಫರ್ ಪಡ್ತಾ ಇದ್ದಾರೆ, ಅಲರ್ಜಿಯಿಂದ ತುಂಬ ನಾನು ಎಲ್ಲಿ ತೋರಿಸಿದ್ರು ನನಗೆ ಕಡಿಮೆನೇ ಆಗ್ತಿಲ್ಲ ಅಂತ ಹೇಳೋರಿಗೆ ಈ ಮೆಡಿಷನ್ನು ತುಂಬಾ ಯೂಸ್ ಆಗುತ್ತೆ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಬೆಸ್ಟ್ ಮೆಡಿಷನ್ಸ್ ಯಾವ್ದ್ರ ಬಗ್ಗೆ ಆದರೂ ಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಓಕೆ, ಬಾಯ್.